ಆ ಜನಸಂಖ್ಯೆ ಒಳಗೆ ಬೆಂಗಳೂರು ನಗರ ಅಥವಾ ಚಿಕ್ಕಬಳ್ಳಾಪುರದಲ್ಲಿ, ಬೆಂಗಳೂರು ನಗರದಲ್ಲಿ ಸ್ವಲ್ಪ ಜನ ಇದ್ದಾರೆ, ಚಿಕ್ಕಬಳ್ಳಾಪುರದಲ್ಲಿ ಒಂದು 2 ಲಕ್ಷ ಅಥವಾ 3 ಲಕ್ಷ ಜನ ಇರ್ಬೋದು. ಆ 2-3 ಲಕ್ಷ ಜನದಲ್ಲಿ ಎಷ್ಟೋ ಸಾವಿರಾರು ಜನ ಈ ಊರಲ್ಲಿ ನೆಲೆ ಆಗಿರ್ಬೋದು. ಆ ಜನಗಳ ಮಧ್ಯ ನಾವು ಇಷ್ಟು ಜನ ಮಾತ್ರ ಸೇರಿದ್ದೀವಿ. ಅಂದರೆ ನಾವು ಏನಕ್ಕೆ ಸೇರಿದ್ದೀವಿ, ಅಥವಾ ಅಲ್ಲಿಂದ ಚಲಪತಿ ಸಾಹೇಬರು ನಿಮಗೆಲ್ಲ ಹೇಳಿ ಎಲ್ಲ ಕರ್ಕೊಂಡು ಬಂದು ಇಲ್ಲಿ ಯಾಕೆ ಕುಣಿಸಿದ್ದಾರೆ ಅಂತಂದರೆ, ಏನೋ 100 ದೇವಸ್ಥಾನಗಳಿಗೆ ಹೋಗಿ ದೇವಸ್ಥಾನಗಳನ್ನೆಲ್ಲ ಕಟ್ಟೋದು ಈಸಿ ಆಗಿರ್ತೈತೆ. ಆದರೆ ಒಂದು ಆಶ್ರಮ ಕಟ್ಟಿ ಆಶ್ರಮದಲ್ಲಿ ಇಷ್ಟು ಜನ ಸೇರಿಸೋದು ಭಾರಿ ಕಷ್ಟ ಇದೆ. ಅದರಲ್ಲಿ ಇಷ್ಟು ಜನ ಸೇರಿಸಿದ್ದಾರೆ ಅಂತಂದರೆ ಯಾಕೆ ಅಷ್ಟೆಲ್ಲ ಕಷ್ಟಪಟ್ಟು ಸೇರಿಸಿದ್ದಾರೆ ಅಂದರೆ, ಏನೋ ತಿಳ್ಕೊಂಡಿರ್ತಕ್ಕಂಥವ್ರು, ತಿಳಿದೇ ಇರ್ತಕ್ಕಂಥವ್ರು ಬರ್ತಾರೆ, ತಿಳಿದೇ ಇರೋರು ತಿಳಿಸ್ಕೊಡ್ತಾರೆ. ನಾವು ಬಂದಿರೋ ಮಾರ್ಗದಲ್ಲಿ ನಾವೆಲ್ಲ ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದೀವಿ, ನಾವು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿದ್ದೀವಿ, ನೀವು ನೋಡಿ, ನೀವು ನಮ್ಮ ದಾರಿ ಒಳಗೆ ಬಂದರೆ ನೀವು ಚೆನ್ನಾಗಿ ಆಗ್ತೀರ ಅನ್ನೋ ಉದ್ದೇಶದಿಂದ ಇಲ್ಲಿ ಕರ್ಕೊಂಬಂದು ಕುಣಿಸಿದ್ದಾರೆ. ಇಲ್ಲಿ ಕರ್ಕೊಂಬಂದು ಕುಣಿಸಿರುವಾಗ ಎಷ್ಟೊತ್ತಿತ್ತು ನಾವು ಅಷ್ಟೊತ್ತು ಚೆನ್ನಾಗಿ ಧ್ಯಾನ ಮಾಡ್ಬೇಕು ಅಥವಾ ಚೆನ್ನಾಗಿ ಕೇಳಿಸ್ಕೊಳ್ಬೇಕು. ಇವಾಗ ಆಗಲೇ ನಮ್ಮ ಸಾಹೇಬರು ಹೇಳ್ತಾ ಇದ್ರು, ಒಂದು ದಿನಕ್ಕೆ 21,600 ಸಾರಿ ನಾವು ಉಸಿರಾಟ ಆಡ್ತೀವಿ. ಈ ಉಸಿರಾಟನ ತಪ್ಪಿಸಿ ಕಡಿಮೆ ಮಾಡೋ ಉದ್ದೇಶಕ್ಕೋಸ್ಕರ ನಮಗೆ ಗುರುಗಳು ಸಾಂಖ್ಯ, ತಾರಕ, ಅಮನಸ್ಕ, ಸಚ್ಚಿದಾನಂದ, ಕುಂಡಲಿನಿ ಯೋಗ, ಪರಿಪೂರ್ಣ ಅಂತಕ್ಕಂಥ ಅಭ್ಯಾಸನ ಬೋಧನೆ ಮಾಡ್ತಾರೆ. ಬೋಧನೆ ಮಾಡ್ಬೇಕಂದ್ರೆ ಸಾಂಖ್ಯದಲ್ಲಿ ಅಷ್ಟಾಕ್ಷರಿ ಮಹಾಮಂತ್ರ ಹೇಳ್ತೀವಿ, ನಮಸ್ಕಾರ ಹಾಕೋದಕ್ಕೆ ಪಂಚಾಕ್ಷರಿ ಹೇಳ್ಕೊಡ್ತೀವಿ. ನಮ್ಮನ್ನ ನಾವು ತಿಳ್ಕೊಳ್ಳೋದಕ್ಕೋಸ್ಕರ ಏನು ಹೇಳ್ಕೊಡ್ತೀವಿ, ಛಾಯಾ ಮಂತ್ರನ ಹೇಳ್ಕೊಡ್ತಾರೆ. ಈ ಮೂರರಲ್ಲಿ ಪಾಸ್ ಆದಂಥ ಸಂದರ್ಭದಲ್ಲಿ ತಾರಕ ಹೇಳ್ಕೊಡ್ತೀವಿ. ತಾರಕದಲ್ಲಿ ಈ ಸಾಂಖ್ಯದಲ್ಲಿ ಮಾಡಿರ್ತಕ್ಕಂಥ ಸ್ವಲ್ಪ ಅಭ್ಯಾಸ ಕಡಿಮೆ ಆಗಿರ್ತೈತೆ. ಕಡಿಮೆ ಅಂತಂದ್ರೆ ಉಸಿರಾಟದ ಪ್ರಕ್ರಿಯೆಯನ್ನು ಕಡಿಮೆ ಮಾಡಿರ್ತೀವಿ. ಆ 21,600ನ ಸ್ವಲ್ಪ ಅದ ಮಟ್ಟಿಗೆ ಒಂದು ಅರ್ಧ ಮಾಡ್ಕೊಂಡಿರ್ತೀವಿ ಅಷ್ಟಾಕ್ಷರಿ ಮಹಾಮಂತ್ರ ಹೇಳ್ತಕ್ಕಂಥ ಇದರಲ್ಲಿ. ಸಾಂಖ್ಯಕ್ಕೆ ಬಂದಾಗ 1 ನಿಮಿಷಕ್ಕೆ ಮಾಮೂಲಿಯಾಗಿ ನಾವು ಸಾಮಾನ್ಯವಾಗಿ 15ರಿಂದ 18 ಸಾರಿ ಉಸಿರಾಟ ಆಡ್ತೀವಿ, ನೀವು ಲೆಕ್ಕ ಹಾಕೊಂಡಿರ್ಬೋದು. ತಾರಕ ಬಂದ ತಕ್ಷಣಕ್ಕೆ ನಾ ಏನು ಮಾಡ್ತಾರೆ ಗುರುಗಳು, ನಾವು ಕೆಳಗಡೆಯಿಂದ ಮೇಲ್ಗಡೆಗೆ ಒಂದು ಅಕ್ಷರ ತಗೊಂಡು ಹೋಗ್ಬೇಕು, ಅಲ್ಲಿ ಸ್ವಲ್ಪ ಒಂದು ನಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಲ್ಲಿಸ್ಬೇಕು, ತಿರ್ಗಾ ಇನ್ನೊಂದು ಅಕ್ಷರ ಕೊಟ್ಟಿರ್ತಕ್ಕಂಥ ಅಕ್ಷರನ ಕೆಳಗಡೆ ಬಿಡಬೇಕು, ಅಲ್ಲೂ ಸ್ವಲ್ಪ ಹೊತ್ತು ಬಿಡಬೇಕು ಅಂತ ಹೇಳ್ತೀವಿ. ಆದಂಥ ಸಂದರ್ಭದಲ್ಲಿ 15ರಿಂದ 18 ಸಾರಿ ಉಸಿರಾಟ ಆಡ್ತಕ್ಕಂಥದ್ದು ಇದರಲ್ಲಿ ನಾವೇನ್ ಮಾಡ್ತೀವಿ, ಕೊನೆ ಪಕ್ಷ 5ರಿಂದ 8 ಸಾರಿ ಬರ್ತೀವಿ. 5ರಿಂದ 8 ಸಾರಿ ಬರ್ತೀವಿ. ಅವಾಗ ಯಾರಿಗೆ ಬೆನಿಫಿಟ್ ಆಯ್ತು, ನಮಗೆ ಅನುಕೂಲ ಆಯ್ತು. ಯಾಕೆಂತಂದ್ರೆ 4ರಿಂದ 8 ಅಂತಂದ್ರೆ ಅಲ್ಲಿ 8 ಸಾರಿ ಉಸಿರಾಡ್ತಕ್ಕಂಥದ್ದು ಸೇವ್ ಆಯ್ತಲ್ಲ, ಆ ಸೇವ್ ಆಗ್ತಕ್ಕಂಥ ಇದು ನಮ್ಮ ಆಯುಸ್ಸು ಅಭಿವೃದ್ಧಿ ಆಗ್ತೈತೆ. ಇನ್ನೂ ಜಾಸ್ತಿ 5 ವರ್ಷ ಬದುಕಿರೋನು ಇನ್ನೊಂದು 7 ವರ್ಷ ಬದುಕಿರೋದು, ಇನ್ನು 2 ವರ್ಷ ಎಕ್ಸ್ಟ್ರಾ ಆಯ್ತು. ಈ ಅನುಕೂಲ ಯಾರು ಮಾಡ್ಕೊಡ್ತಾರೆ, ತಾರಕ ಅಭ್ಯಾಸದಲ್ಲಿ ಮಾತ್ರ ಆಗುತ್ತೆ. ತಾರಕ ಆಮೇಲೆ 2, 3, 4 ತಾರಕ, ಮನಸ್ಕ, ಕುಂಡಲಿನಿ ಯೋಗ ಅಭ್ಯಾಸ ಮಾಡ್ತಕ್ಕಂಥ ಇದರಲ್ಲಿ. ನೆಕ್ಸ್ಟ್ ತಾರಕ ಅಭ್ಯಾಸದಲ್ಲಿ ನಮ್ಮನ್ನು ನಾವು ತಿಳ್ಕೊಂಡಾದ್ಮೇಲೆ ಅಲ್ಲಿ ಏನು ಹೇಳ್ತೀವಿ, ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಏನು ಕೇಳಿದ್ರು ಕೊಡುತ್ತೆ ಸಂಜೀವನಿ ಇದ್ದಾಗೆ. ಅದನ್ನು ನೋಡಿಕೊಂಡು ಅದಾದ್ಮೇಲೆ ತ್ರಯಾಕ್ಷರಿ ಹೇಳ್ಕೊಡ್ತೀವಿ, ಅಲ್ಲಿ ಇದು ಮಾಡಿಕೊಂಡು ಪಂಚಾಕ್ಷರಿ ಹೇಳ್ತಾರೆ. ಪಂಚಾಕ್ಷರಿ ಆದಮೇಲೆ ನಮಗೆ ಸಚ್ಚಿದಾನಂದ ಕೊಡ್ತಾರೆ. ಅದಾದ್ಮೇಲೆ ಕುಂಡಲಿನಿ ಯೋಗ ಅಭ್ಯಾಸ ಕೊಡ್ತೀವಿ. ಕುಂಡಲಿನಿ ಯೋಗ ಅಭ್ಯಾಸದಲ್ಲಿ ಆ 3 ಅಭ್ಯಾಸ ಹೇಳ್ಕೊಟ್ಟು ಅಲ್ಲಿ ಈ ತಾರಕದಲ್ಲಿನೇ ನಾವು ನಾಲಿಗೆನ ಒಳಗಡೆ ಹಾಕೊಂಡು ಅಕ್ಷರ ತಗೊಂಡು ಹೋಗೋದು ತಗೊಂಡು ಬರೋದು ಪ್ರಾಕ್ಟೀಸ್ ಮಾಡಿರ್ತೀವಿ. ರೇಷ್ಕಾ ಪೂರ್ಕ ಎಲ್ಲ ಇದರಲ್ಲಿ ಮಾಡ್ಕೊಂಡಿರೋದ್ರಿಂದ ಈ ಸುಗಮವಾಗಿ ಆಗಲಿ ಅಂತ ಕುಂಡಲಿನಿ ಯೋಗ ಅಭ್ಯಾಸದಲ್ಲಿ 3 ಅಭ್ಯಾಸ ಹೇಳ್ಕೊಡ್ತಾರೆ. 3 ಅಭ್ಯಾಸದಲ್ಲಿ ಇದರಲ್ಲಿ ಸಕ್ಸಸ್ ಆದರೆ ನೆಕ್ಸ್ಟ್ ಸಚ್ಚಿದಾನಂದ ಹೇಳ್ಕೊಟ್ಟು ನಾವು ನಮಗೊಂದು ದರ್ಪಣ ಕೊಟ್ಟು ನೀನು ನೋಡ್ಕೊಳಪ್ಪ ಗುರು ಶಿಷ್ಯ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳ್ಕೊಡ್ತಾರೆ. ಅದಾದ್ಮೇಲೆ ಇದೆಲ್ಲ ಪಾಸಾಗಿ ಬಂದಂಥ ಸಂದರ್ಭದಲ್ಲಿ ಗುರುಗಳು ಪರಿಪೂರ್ಣ ಭಾವನ ಹೇಳ್ಕೊಡ್ತಾರೆ. ಪರಿಪೂರ್ಣ ಭಾವನ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಕೊಡ್ತಕ್ಕಂಥ ಸಂಜ್ಞೆಯನ್ನ ಅರ್ಥ ಮಾಡ್ಕೊಂಡ್ರೆ ನಮಗೆ ಪರಿಪೂರ್ಣ ಅರ್ಥ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಇದಕ್ಕಿಂತ ಜಾಸ್ತಿ ಹೇಳೋಕ್ಕಾಗಲ್ಲ, ಯಾಕೆಂದ್ರೆ ಜಾಸ್ತಿ ಜನ ಇಲ್ಲೆಲ್ಲ ನಾವೆಲ್ಲ ಸೇರಿದ್ದೀವಿ. ನಮಗಿಂತ ನಾನು ಇನ್ನೂ ಚಿಕ್ಕ ಹುಡುಗ, ಹಾಗಾಗಿ ನನ್ನಿಂತ ಮೇಧಾವಿಗಳೆಲ್ಲ ಇರ್ತಕ್ಕಂಥದ್ದು ಇದ್ದಾರೆ, ಅವರೆಲ್ಲ ಇನ್ನೂ ಹೇಳ್ತಾರೆ. ಹಾಗಾಗಿ ನಾನು ಕೊಟ್ಟಿರ್ತಕ್ಕಂಥ 2 ನಿಮಿಷ ಅಥವಾ 3 ನಿಮಿಷನ ನಾನು ಸದುಪಯೋಗ ಪಡಿಸ್ಕೊಂಡಿದ್ದೀನಿ ಅಂತ ಹೇಳಿ ನನ್ನ 2 ತುದುರುಗಳನ್ನು ಅರ್ಪಣೆ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಾಗಿದ್ದು ತಾವು ತಮ್ಮ ಹೊಟ್ಟೆಗೆ ಹಾಕಬೇಕಂತ ಕೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದ. ನಮ್ಮ ರೆಡ್ಡಿ ಸ್ವಾಮಿಗಳು